ನಮಸ್ಕಾರ ಸ್ನೇಹಿತರೆ. ನಿಮ್ಮ ಸುತ್ತಮುತ್ತ ಯಾರಾದರೂ ಪದೇ ಪದೇ ಸಿಡುಕೋದು, ಸಿಟ್ಟು ಮಾಡೋದು, ಹೊರಟುತನದಿಂದ ವರ್ತಿಸ್ತಾರ ನೋಡಿದ್ದೀರಾ? ನಿಮ್ಮ ಮನೆಯಲ್ಲಿ, ನಿಮ್ಮ ಆಫೀಸಲ್ಲಿ, ನೀವು ಓಡಾಡೋ ಜಾಗದಲ್ಲಿ ನಿಮಗೆ ಅವ್ರ ಕಂಡ್ರೆ ಇರಿಟೇಷನ್ ಆಗ್ತಾ ಇರುತ್ತೆ, ಬೇಜಾರಾಗ್ತಾ ಇರುತ್ತೆ. ಯಾಕಪ್ಪ ಹಿಂಗೆ ಮಾಡ್ತಾರೆ? ಎಲ್ಲರೂ ಅವ್ರನ್ನ ಅವಾಯ್ಡ್ ಮಾಡ್ತಿರ್ತಾರೆ, ನೀವು ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇಟ್ಕೊಂಡಿರ್ತೀರ. ಸ್ನೇಹಿತರೆ, ಒಂದ್ಸಲ ಯೋಚನೆ ಮಾಡಿ, ಯಾರೆಲ್ಲ ಈ ರೀತಿ ಸಿಟ್ಟು ಮಾಡ್ತಾರೆ, ಹೊರಟುತನದಿಂದ ವರ್ತಿಸ್ತಾ ಇರ್ತಾರೆ, ಅದರ ಅರ್ಥ ಏನಂದ್ರೆ ಅವ್ರು ನಿಜವಾದ ಪ್ರೇಮವನ್ನ, ಪ್ರೀತಿಯನ್ನ, ಕಾಳಜಿಯನ್ನ ಅನುಭವಿಸಿರೋದಿಲ್ಲ. ಅದು ಅವ್ರಿಗೆ ಸಿಕ್ಕೇ ಇರಲ್ಲ ಲೈಫಲ್ಲಿ. ಅದನ್ನ ಅವ್ರ ಪ್ರೀತಿನ ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ. ಅದಕ್ಕೆ ಅವರು ಆ ರೀತಿ ಹೊರಟತನದಲ್ಲಿ ವರ್ತಿಸ್ತಾ ಇರ್ತಾರೆ. ಈಗ ಅವ್ರನ್ನ ಈಗ ಯೋಚನೆ ಮಾಡಿ, ಈಗ ಯಾರೊಬ್ಬ ಒಂದು ಪುಟ್ಟ ಬಾಲಕ ರಸ್ತೆಯಲ್ಲಿದ್ದಾನೆ ಅಂತ ಯೋಚನೆ ಮಾಡೋಣ. ರಸ್ತೆಯಲ್ಲಿ ಊಟ ತಿಂಡಿ ಇಲ್ಲ, ಒಳ್ಳೆ ಬಟ್ಟೆ ಇಲ್ಲ, ಏನೋ ಭಿಕ್ಷೆ ಬೇಡ್ಕೊಂಡು ಏನೋ ತಿಂತಾ ಇದ್ದಾನೆ. ಆ ಥರ ಒಬ್ಬ ಹುಡುಗನ್ನ, ಆ ಥರ ವ್ಯಕ್ತಿಗಳನ್ನ ನೋಡಿ ನಿಮ್ಗೇನು ಅನ್ಸುತ್ತೆ? ಅಸಹ್ಯ ಪಡ್ತೀರಾ? ಅಥವಾ ಕರುಣೆ ನಿಮ್ಮಲ್ಲಿ ಉಕ್ಕಿ ಬರುತ್ತಾ? ಅಯ್ಯೋ ಪಾಪ, ಇವ್ರ ಅಪ್ಪ ಅಮ್ಮ ಒಳ್ಳೆಯವರಾಗಿದ್ದಾರೆ, ಈ ಥರ ಬೀದಿಲಿ ಇರ್ತಾ ಇದ್ರೆ ಈ ಮಕ್ಕಳು ಅಂತ. ಅದೇ ಥರ ಈ ವ್ಯಕ್ತಿಗಳು ಸಹ, ಇವರಿಗೂ ಕೂಡ ಒಳ್ಳೆ ಸಂಸ್ಕಾರ, ಒಳ್ಳೆ ಪ್ರೇಮ, ಒಳ್ಳೇದು ಸಿಗಲಿಲ್ಲ ಲೈಫಲ್ಲಿ. ಅದಕ್ಕೆ ಈ ಥರ ಹೊರಟುತನ, ಸಿಟ್ಟು ಮಾಡೋರು ಕಂಡ್ರೆ ಆ ಸಿಟ್ಟಿನ ಹಿಂದೆ ಇರುವಂತಹ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಆಗ ನಿಮಗೆ ಅವ್ರ ಮೇಲೆ ಯಾವ ಸಿಟ್ಟು, ಯಾವ ಕೋಪ, ಯಾವ ದ್ವೇಷನೂ ಬರೋದಿಲ್ಲ. ಬದಲಾಗಿ ಅವನೆಷ್ಟು ಜೀವನ ಅವನು ಕಷ್ಟಕರವಾಗಿದೆ ಅವನು, ಅದಕ್ಕೆ ಆ ರೀತಿ ಇದ್ದಾನೆ, ಒಳ್ಳೆ ಸಂಸ್ಕಾರ ಸಿಗಲಿಲ್ಲ. ಅವನು ಕೂಡ ಅವನಿಗೂ ಒಂಚೂರು ಪ್ರೇಮದಿಂದ ನೋಡೋಣ ಅಂತ. ಒಂದು ಕರೋನಾದಲ್ಲಿ ಒಂದು ಮಾತು ಬಂದಿತ್ತು, ರೋಗದ ವಿರುದ್ಧ ಹೋರಾಡೋಣ, ರೋಗಿಯ ವಿರುದ್ಧ ಅಲ್ಲ ಅಂತ. ಹೌದಲ್ವಾ? ಇಲ್ಲಿ ಕೂಡ ಹಾಗೇನೆ. ಅವರಲ್ಲಿರೋ ಅಜ್ಞಾನ, ಅವ್ರು ಸಿಗದೇ ಇರೋ ಪ್ರೇಮ, ಅದ್ರ ಕಡೆ ನಾವು ಗಮನ ಹರಿಸೋಣ, ಆ ರೋಗಿಯ ವಿರುದ್ಧ ಅಲ್ಲ. ಅಲ್ವಾ? ಈ ವ್ಯಕ್ತಿಗೆ ಬೇಕಾದ ಪ್ರೇಮ, ಈ ವ್ಯಕ್ತಿ ಬೇಕಾದ ಕಾಳಜಿ, ಒಂದಷ್ಟು ಆತ್ಮೀಯತೆ, ಒಂದು ಸ್ಮೈಲ್ ಮಾಡಿ ಮಾತಾಡಿ, ಎಲ್ಲರ ಜೊತೆ ಚೆನ್ನಾಗಿರೋಕ್ಕೆ ಸಾಧ್ಯ ಇದೆ.